ಮಂಗಳ ಕೃಷ್ಣ ಮಠದಲ್ಲಿ ಏನು ಸಮಸ್ಯೆ ಉಂಟು ಅದನ್ನೆಲ್ಲ ಪರಿಹಾರ ಮಾಡಬೇಕು ಅಂತ ಇಟ್ಟದ್ದು. ಅದರಲ್ಲಿ ಕೆಲವೊಂದು ವ್ಯವಸ್ಥೆಗಳನ್ನು ಇನ್ನೂ ಸರಿಪಡಿಸಬೇಕು ಅಂತೆಲ್ಲ ಬಂದಿದೆ. ಆದರೆ ಇದನ್ನೆಲ್ಲ ಬೇಗ ಮಾಡಬೇಕು ಅಂತ ಉಂಟು. ಯಾಕೆ ಕೇಳಿದರೆ ಇದು ಇನ್ನು ಮುಂದೆ ಲೋಕದಲ್ಲಿ ಒಂದು ದೊಡ್ಡ ಅನಾಹುತ ಏನೋ ಆಗ್ತದೆ, ಕಾಲಸರ್ಪ ಯೋಗ ಉಂಟು ಅಂತ. ಈ ದೇಶಕ್ಕೇನೆ ಕಾಲಸರ್ಪ ಯೋಗ ಉಂಟು. ಅದಕ್ಕೋಸ್ಕರ ಇಲ್ಲಿ ನಾವು ಪರಿಹಾರ ಮಾಡಿದರೆ, ಅಂದರೆ ಕೃಷ್ಣ ಮಠದ ಸಮಸ್ಯೆ ಮಾತ್ರ ಅಲ್ಲ, ಅದು ಒಂದು. ಇನ್ನೊಂದು, ಆ ಕಾಲಸರ್ಪಕ್ಕೆ ಬೇಕಾಗುವಂಥದ್ದನ್ನು ಕೂಡ ಕೃಷ್ಣ ಮಠದಲ್ಲಿ ಮಾಡಬೇಕು ಅಂತ ಮಾಡಿದರೆ ಪರಿಹಾರ ಆಗ್ತದೆ ಅಂತ ಬಂತು. ಅದು ದೇಶ ಕಾಲ ಇದೆಲ್ಲ ಯಾವಾಗ ಮಾಡಬೇಕು ಅಂತ ಹೇಳಿದಾಗ ಅದು ಹಾಗೆ ಬಂದದ್ದು. ಇದನ್ನು ಆದಷ್ಟು ಬೇಗ ಮಾಡಿದರೆ ಈ ಕಾಲಸರ್ಪ ಯೋಗ ದೇಶಕ್ಕೆ ಉಂಟು, ಅದು ಹೋಗ್ತದೆ. ಹಾಗಾದರೆ ನಮ್ಮ ಸಮಸ್ಯೆಯಿಂದ ಹೋಗುದಾ, ಅಂದರೆ ನಮಗೆ ಸಮಸ್ಯೆ ಇದ್ದದ್ರಿಂದ ಬರೋದಾ ಅಂತ ಕೇಳಿದರೆ ಹಾಗೆಲ್ಲ. ಆದರೆ ಇಲ್ಲಿ ಇನ್ನಷ್ಟು ವ್ಯವಸ್ಥೆ ಒಳ್ಳೆ ಮಾಡಿದಾಗ ದೇವರು ಖುಷಿಯಾಗಿ ಆ ಎಲ್ಲವನ್ನು ಸರಿ ಮಾಡ್ತಾನೆ ಅಂತ. ಹಾಗೆ ಅದಕ್ಕೆ ಸುಮಾರೆಲ್ಲ ಉಂಟು. ಎಷ್ಟು 18 ಕೋಟಿ ರಾಮ ಮಂತ್ರ ಜಪ, 1 ಕೋಟಿ ಕೃಷ್ಣ ಮಂತ್ರ ಜಪ, 1 ಲಕ್ಷ ವಿಷ್ಣು ಸಹಸ್ರನಾಮ, ಹೀಗೆ ಅನೇಕ ಜಪಗಳನ್ನೆಲ್ಲ ಹೇಳಿದ್ದಾರೆ. ಇದನ್ನು ಲೋಕದ ಜನರು ಸೇರಿ ಮಾಡಬೇಕು, ಕೃಷ್ಣ ಮಠಕ್ಕೋಸ್ಕರ ಮಾತ್ರ ಮಾಡೋದಲ್ಲ, ಲೋಕಕ್ಕೆ ಮಾಡೋದಿದು. ಹಾಗಾಗಿ ಎಲ್ಲ ಭಕ್ತರು ಸೇರಿ ಇದನ್ನು ಮಾಡಬೇಕು ಅಂತ. ಅದರ ನೇತೃತ್ವ ಯಾರು ವಹಿಸುವುದು? ಶ್ರೀಮಠದ ಭಕ್ತರಲ್ಲಿ ಇಲ್ಲಿ ಇಲ್ಲಿ ಇರುವಂತಹ ದೋಷಗಳಿಗೆ ನಾವು ಅಷ್ಟಮಠದವರು ಸೇರಿ ಪರಿಹಾರ ಮಾಡ್ತೇವೆ. ಅದನ್ನು ನಾವು ಯಾರಿಗೂ ಹೇಳಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ಅಲ್ಲಿ ಲೋಕಕ್ಕೆ ಬಂದಂತಹ ನಾವು ಮಾಡಬಹುದು. ಕಾಲಸರ್ಪ ದೇಶಕ್ಕೆ ಬಂದದ್ದು, ಅದನ್ನು ನಮ್ಮಿಂದ ಪರಿಹಾರ ಮಾಡಲಿಕ್ಕೆ ಆಗ್ತದೆ ಅಂತ. ಹಾಗಾಗಿ ಆದಷ್ಟು ಎಲ್ಲರೂ ಸೇರಿ ಇಲ್ಲಿ ಮತ್ತೆ ಮಾಡುದು. ಯಾವ ತರ ಆಪತ್ತು ಅಂದ್ರೆ ಬರೀ ನನಗೆ ಗೊತ್ತಾಯ್ತು. ಕಾಲಸರ್ಪ ಅಂತ ಒಂದು ಕಾಲಸರ್ಪ ಯೋಗ ಅಂತೇಳಿ ಏನು ಅಧಿಕಾರದ ವ್ಯವಸ್ಥೆಗಳಲ್ಲಿ ಇರ್ಬೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ಸುನಾಮಿ ಇತ್ಯಾದಿಗಳದ್ದು ಪ್ರಾಕೃತಿಕ ವ್ಯವಸ್ಥೆಗಳಿರ್ಬೋದು, ಅಥವಾ ಕೊರೋನಾ ಇತ್ಯಾದಿಗಳಲ್ಲಿ ಬರುವಂತಹ ದೋಷಗಳ ವ್ಯವಸ್ಥೆ ಇರ್ಬೋದು, ಅದೆಲ್ಲವೂ ಬರಲಿಕ್ಕೆ ಯಾವಾಗ ಆ ಕಾಲದಲ್ಲಿ ಹೇಗಿತ್ತೋ ಅದೇ ರೀತಿಯಾದಂತಹ ಒಂದು ಗ್ರಹಗಳ ಗತಿ ಈ ಕಾಲದಲ್ಲಿಯೂ ಇತ್ತೆ ಅಂತ. ಹಾಗಾಗಿ ಇಲ್ಲಿ ಪ್ರಶ್ನೆ ಇಟ್ಟದ್ದಕ್ಕೆ ಬಂದದ್ದಲ್ಲ, ಈ ಕಾಲಘಟ್ಟದಲ್ಲಿ ಉಂಟು. ನಾಡ್ದು ಡಿಸೆಂಬರ್ನ ಒಳಗೆ ಅದರದ್ದು ಪರಿಣಾಮಗಳು ಕಾಣ್ತದೆ. ಅದಾದಷ್ಟು ಲೋಕದಲ್ಲಿ ಅಂಥದ್ದು ಕಾಣಬಾರದು ಅಂತಾದರೆ ಅದಕ್ಕೆ ಇಂತಹ ಪರಿಹಾರಗಳನ್ನು ಮಾಡಿದರೆ ಲೋಕರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತದೆ ಅಂತ. ಹಾಗೆ ಅದನ್ನು ನಾವು ಎಲ್ರಿಗೂ ಕೃಷ್ಣ ಭಕ್ತರೆಲ್ಲ ಸೇರಿ ಮಾಡುವ, ಲೋಕಕ್ಕೆ ಒಳ್ಳೆಯದಾಗತ್ತೆ ಎನ್ನುವಂಥದ್ದು. ಇನ್ನು ಮಠದಲ್ಲಿ ಇರುವಂತಹ ಕೆಲವು ಪೂಜಾ ವ್ಯವಸ್ಥೆಗಳು, ಬಿಲ್ಡಿಂಗ್ನ ವ್ಯವಸ್ಥೆಗಳು ಅದನ್ನೆಲ್ಲ ಹೇಳಿದ್ದಾರೆ. ಅದೆಲ್ಲ ನಾವು ಅಷ್ಟಮಠದವರು ವಿದ್ವಾಂಸರೆಲ್ಲ ಸೇರಿಕೊಂಡು ಅದನ್ನು ಪರಿಹಾರ ಮಾಡ್ತಾ ಇದ್ದೇವೆ.